ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಈಗ ತಿಂಗಳು 2,000 ರೂಪಾಯಿ ಬದಲಾಗಿ ಕೆಲವರಿಗೆ 4,000 ರೂಪಾಯಿ ಹಣ ಜಮಾ ಆಗುತ್ತಿದೆ. ಹಾಗಾದರೆ ಯಾರಿಗೆ 4,000 ರೂಪಾಯಿ ಬರುತ್ತೆ, ಯಾರಿಗೆ 2,000 ರೂಪಾಯಿ ಮಾತ್ರ ಬರುತ್ತೆ, ಇನ್ನು ಕೆಲವರಿಗೆ ಹಣ ಯಾಕೆ ಬಂದಿಲ್ಲ, ಈ ಎಲ್ಲ ಗೊಂದಲಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ಮುಖ್ಯವಾದ ವಿಷಯ ಏನಂದರೆ, ಗೃಹಲಕ್ಷ್ಮಿ ಯೋಜನೆಯಡಿ ಅರ್ಹ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಆದರೆ ಇಂದಿನ ಕಂತಿನ ಹಣ ಬಾಕಿ ಇದ್ದು ಪ್ರಸ್ತುತ ಕಂತಿನ ಹಣವು ಬಿಡುಗಡೆಯಾದ ಸಂದರ್ಭದಲ್ಲಿ 2 ಕಂತುಗಳ ಹಣ ಒಟ್ಟಿಗೆ ಖಾತೆಗೆ ಜಮಾ ಆಗಬಹುದು. ಉದಾಹರಣೆಗೆ, ಇಂದಿನ ಕಂತಿನ 2,000 ರೂಪಾಯಿ ಹಣ ನಿಮಗೆ ಬಂದಿರಲಿಲ್ಲ ಮತ್ತು ಈಗಿನ ಕಂತಿನ ಹಣ 2,000 ರೂಪಾಯಿ ಕೂಡ ಬಿಡುಗಡೆ ಆದರೆ 2 ಹಣ ಸೇರಿ ಒಟ್ಟು 4,000 ರೂಪಾಯಿ ನಿಮ್ಮ ಖಾತೆಗೆ ಬರಬಹುದು. ಇನ್ನೊಂದೆಡೆ ಇಂದಿನ ಕಂತಿನ ಹಣ ಈಗಾಗಲೇ ನಿಮ್ಮ ಖಾತೆಗೆ ಬಂದಿದ್ದರೆ ಪ್ರಸ್ತುತ ಕಂತಿನ ಹಣ 2,000 ರೂಪಾಯಿ ಮಾತ್ರ ಜಮಾ ಆಗಬಹುದು. ಹಾಗಾಗಿ ಪಕ್ಕದ ಮನೆಯವರಿಗೆ 4,000 ರೂಪಾಯಿ ಬಂದಿದೆ, ನನಗೆ ಯಾಕೆ 2,000 ರೂಪಾಯಿ ಮಾತ್ರ ಬಂದಿದೆ ಎಂದು ಗೊಂದಲ ಪಡಬೇಕಾಗಿಲ್ಲ. ಪ್ರತಿಯೊಬ್ಬರು ಪಾವತಿ ಸ್ಥಿತಿ ಬೇರೆ ಬೇರೆ ಇರಬಹುದು. ಇನ್ನು ಕೆಲವರು ನನಗೆ ಇನ್ನೂ ಹಣ ಬಂದಿಲ್ಲ, ಹಾಗಾದರೆ ನನಗೆ ಹಣ ಬರೋದಿಲ್ಲವೆಂದು ಕೇಳುತ್ತಿದ್ದರೆ ಇಲ್ಲಿ ಒಂದು ವಿಷಯ ನೆನಪಿಟ್ಟುಕೊಳ್ಳಿ. DBT ಮೂಲಕ ಹಣ ವರ್ಗಾವಣೆ ಮಾಡುವಾಗ ಎಲ್ಲ ಫಲಾನುಭವಿಗಳ ಖಾತೆಗೆ ಒಂದೇ ದಿನದಲ್ಲಿ ಹಣ ಜಮಾ ಆಗುವುದು ಕಡ್ಡಾಯವಲ್ಲ. ಹಂತವಾಗಿ ಹಣ ವರ್ಗಾವಣೆ ಆಗಬಹುದು. ಆದ್ದರಿಂದ ಕೆಲವರಿಗೆ ಮೊದಲು, ಇನ್ನು ಕೆಲವರಿಗೆ ನಂತರ ಹಣ ಬರಬಹುದು. ನಿಮಗೆ ಹಣ ಬಂದಿಲ್ಲ ಎಂದರೆ ನಿಮ್ಮ ಬ್ಯಾಂಕ್ ಖಾತೆ ಸ್ಥಿತಿ, ಆಧಾರ್ ಲಿಂಕ್, DBT ಸಕ್ರಿಯವಾಗಿದೆಯಾ ಮತ್ತು ಯೋಜನೆಯ ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದೆ ಎಂಬುದನ್ನು ಒಮ್ಮೆ ಪರಿಶೀಲಿಸಿಕೊಳ್ಳುವುದು ಉತ್ತಮ. ಅದೇ ರೀತಿ ಸರ್ಕಾರದ ವಿವಿಧ ಯೋಜನೆಗಳಲ್ಲಿ ಅರ್ಹತಾ ಪರಿಶೀಲನೆ ನಡೆಯುತ್ತಿರುವುದರಿಂದ ನಿಮ್ಮ ದಾಖಲೆಗಳು ಸರಿಯಾಗಿರುವುದನ್ನು ಖಚಿತಪಡಿಸಿಕೊಳ್ಳುವುದು ಮುಖ್ಯ. ಹಾಗಾದರೆ ಸರಳವಾಗಿ ಹೇಳೋದಾದರೆ, ಇಂದಿನ ಕಂತಿನ ಹಣ ಬಾಕಿ ಇರುವ ಅರ್ಹ ಫಲಾನುಭವಿಗಳಿಗೆ ಇಂದಿನ 2,000 ರೂಪಾಯಿ ಮತ್ತು ಪ್ರಸ್ತುತ 2,000 ರೂಪಾಯಿ ಸೇರಿ 4,000 ರೂಪಾಯಿ ಬರಬಹುದು. ಇಂದಿನ ಕಂತಿನ ಹಣ ಈಗಾಗಲೇ ಬಂದಿದ್ದರೆ ಪ್ರಸ್ತುತ ಕಂತಿನ 2,000 ರೂಪಾಯಿ ಮಾತ್ರ ಬರಬಹುದು. ಆದ್ದರಿಂದ ನಿಮಗೆ 4,000 ರೂಪಾಯಿ ಬಂದಿಲ್ಲ ಅಂದರೆ ತಕ್ಷಣವೇ ಆತಂಕ ಪಡುವ ಅಗತ್ಯವಿಲ್ಲ. ಹಣದ ವರ್ಗಾವಣೆ ಹಂತವಾಗಿ ನಡೆಯುತ್ತಿದ್ದರೆ ಸ್ವಲ್ಪ ಸಮಯ ಕಾಯಬೇಕಾಗಬಹುದು. ನಿಮ್ಮ ಖಾತೆಗೆ 4,000 ರೂಪಾಯಿ ಬಂದಿದೆಯಾ, 2,000 ರೂಪಾಯಿ ಬಂದಿದೆಯಾ ಅಥವಾ ಇನ್ನೂ ಹಣ ಬಂದಿಲ್ವಾ, ನಿಮ್ಮ ಪಾವತಿ ಸ್ಥಿತಿಯನ್ನು ಕಮೆಂಟ್ ಮೂಲಕ ತಪ್ಪದೆ ತಿಳಿಸಿ. ಈ ಮಾಹಿತಿ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಪರಿಚಯದ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.